ದೇವರ ವಾಕ್ಯ ಇದು ಕೇವಲ ಬಿದ್ದು ಹೋಗುವಂಥ ಹುರುಳಿಲ್ಲದ ವಾಕ್ಯ ಅಲ್ಲ. ಒಂದು ವಾಕ್ಯವನ್ನು ನಾವು ಇಬ್ರಿಯರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಆತನ ವಾಕ್ಯವು ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿಗತ್ತಿಗಿಂತಲೂ ಹದವಾದದ್ದು. ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಬ್ರಿಯ 4:12 ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಯಾಕೆ ಜಗತ್ತಿನಾದ್ಯಂತ ನಾವು ದೇವರ ವಾಕ್ಯವನ್ನು ಪ್ರಕಟಿಸ್ತೇವೆ, ಪ್ರಸಂಗಿಸ್ತೇವೆ? ಯಾಕೆ ಅಂತ ಹೇಳಿದ್ರೆ ಇದು ಕಾರ್ಯ ಸಾಧಕವಾದದ್ದು. ನಿಮ್ಮನ್ನು ಉತ್ತೇಜಿಸ್ತದೆ, ನಮ್ಮನ್ನು ಉತ್ತೇಜಿಸ್ತದೆ, ಬಲ ಕೊಡ್ತದೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿದ ಮಾತು, ಪ್ರಿಯರೇ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ನಾವು ಬದುಕ್ತೇವೆ. ಇದು ನಮಗೆ ಜೀವದ ರೊಟ್ಟಿಯಾಗಿದೆ. ಸಹೋದರ ಸಹೋದರಿ, ಇದನ್ನು ಕೇಳಿಸಿಕೊಳ್ಳುವವರು ಭಾಗ್ಯವಂತರು, ಕೇಳಿ ಕೈಕೊಂಡು ನಡೆಯುವವರು ಅವರು ನಿಜವಾಗಿಯೂ ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ದೇವರ ವಾಕ್ಯವೇ ಹೇಳ್ತದೆ. ನಮ್ಮ ಊರಲ್ಲಿ ನಾವು ಇರುವಂಥ ಒಂದು ಓಣಿಯಲ್ಲಿ, ನಾವು ಓಣಿ ಅಂತ ಕರಿತೇವೆ, ಕೆಲವರು ಬೀದಿ ಅಂತಾರೆ, ಓಕೆ, ಇನ್ನೂ ಅನೇಕ ರೀತಿಯಿಂದ ಕರೀತಾರೆ. ನಾವು ಇರುವಂಥ ಓಣಿ, ನಾನಿರುವಂಥದ್ದು ಕೆಳಗಿನ ಓಣಿ. ಅದೇ ರೀತಿಯಾಗಿ ಅನೇಕ ಕ್ರೈಸ್ತರು, ಎಲ್ಲ ಕ್ರೈಸ್ತರೇ ಇರುವಂಥ ಓಣಿ. ಮೇಲ್ಗಡೆ ಇರೋರಿಗೆ ಅವರು ಓಣಿಯ ಮೇಲ್ಗಡೆ ಇರೋರು, ನಾವು ಕೆಳಗಿನ ಓಣಿಯವರು, ಅವ್ರ ಮೇಲಿನ ಓಣಿಯವರು ಅಂತ. ಆದರೆ ಆಗಾಗ ಅವರಿಗೂ ನಮಗೂ ಜಗಳ ಆಗ್ತಾಯಿತ್ತು. ನಾವು ಚಿಕ್ಕವರಿರುವಾಗ, ಕಾಲೇಜ್ಗಿಂತ ಕಲಿತಾ ಇರುವಾಗ ನಮಗೆ ಜಗಳ ಆಗೋದು. ಅನೇಕ ಸಾರಿ ಕಾಂಪಿಟೀಷನ್ ಬೇರೆ ಇರೋದು. ಅಂದರೆ ಕ್ರಿಕೆಟ್ ಆಡುವಾಗ ಮೇಲ್ನೋಣಿಯವರಿಗೆ ಕೆಳಗಿನ ಓಣಿಯವರಿಗೆ ಕಾಂಪಿಟೀಷನ್ ಇರೋದು. ಮತ್ತು ನಮ್ಮೊಳಗೆ ಅನೇಕ ಸಾರಿ ಜಗಳ ಆಗೋದು. ಜಗಳ ಆದಾಗ ಒಂದು ಮಾತು ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ದಿದ್ದು ನನಗೀಗಲೂ ನೆನಪು ಬರ್ತದೆ. ನಾವು ಹೀಗೆ ಹೇಳ್ತಾ ಇದ್ವಿ, ಕೆಳಗಿನ ಓಣಿಯವರು ನಾವು ಮೇಲಿನ ಓಣಿಯವರಿಗೆ ನಾವು ಹೇಳ್ತಾ ಇದ್ವಿ ಏನಂತ ಹೇಳಿದ್ರೆ, ನಮ್ಮ ಹತ್ರ ಬಾ, ಕೆಳಗೆ ಬಾ, ನಾನು ಯಾರಂತ ತೋರಿಸ್ತೀನಿ ಅಂತ. ಆಮೇಲೆ ಮೇಲಿನ ಓಣಿಯವರು ಹೇಳ್ತಾ ಇದ್ರು, ನೀನು ಮೇಲೆ ಬಾ, ನಾವು ಯಾರಂತ ತೋರಿಸ್ತೀವಿ ಅಂತ. ಈ ಒಂದು ಸಂಗತಿ ನಾನು ಸತ್ಯವೇದವನ್ನು ಓದುವಾಗ ನನಗೆ ನೆನಪು ಬರ್ತಾ ಇತ್ತು. ನಾನು ನಗ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಅಂಥದ್ದೇ ಏನೋ ಒಂದನ್ನು ನಮ್ಮ ದೇವರು ಹೇಳ್ತಾ ಇದ್ದಾರೆ. ನಮ್ಮ ದೇವರು ಹೇಳ್ತಾರೆ, ನಾನು ಯಾರಂತ ತೋರಿಸ್ತೀನಿ. ನಮ್ಮ ದೇವರು, ಯೆಹೋವ ದೇವರು ಹೇಳೋದೇನೆಂದರೆ, ಸಹೋದರ ಸಹೋದರಿ, ನಾನು ಯಾರಂತ ತೋರಿಸ್ತೀನಿ. ಐ ವಿಲ್ ಶೋ ಹೂ ಆಮ್ ಐ. ಅದಕ್ಕೆ ಒಂದು 4 ವಿಷಯಗಳನ್ನು ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ದೇವರು ಹೇಳ್ತಾರೆ, ಐ ವಿಲ್ ಶೋ ಹೂ ಐ ಆಮ್, ನಾನು ಯಾರು ಅಂತ ನಾನು ತೋರಿಸ್ತೀನಿ. ನಾವು ಜಗಳ ಮಾಡುವಾಗ ಹೇಳ್ತೀವಿ, ಮನೆಯಲ್ಲಿ ಜಗಳ ಆದಾಗ, ಸ್ಕೂಲಲ್ಲಿ, ಕಾಲೇಜಲ್ಲಿ ಜಗಳ ಆದಾಗ ನಾವು ಹೇಳ್ತೀವಿ, ನಾವು ಯಾರಂತ ನಿನಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ, ನಾನು ನಿನಗೆ ತೋರಿಸ್ತೀನಿ. ಹಾಗೆ ಯೆಹೋವ ದೇವರು ಸಹ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡಿಕೊಳ್ತೇವೆ, ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಸುಂದರವಾದ ಮಾತು, ಪ್ರಿಯರೇ. ಇದು ನನಗೆ ಬಹಳ ಉತ್ತೇಜನ ಕೊಟ್ಟಿರುವಂಥ ಒಂದು ಮಾತು. ಏನಂತ ಹೇಳಿದ್ರೆ, ಮೋಶೆಗೆ ದೇವರು ಹೇಳ್ತಾರೆ, ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ ಅವರನ್ನು ನಾನು ಕರ್ಕೊಂಡು ಹೋಗ್ತೀನಿ. ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಒಂದು ರೀತಿಯಿಂದ 430 ವರ್ಷ, ಪ್ರಿಯರೇ, ಇಸ್ರಾಯೇಲರು ಬಂಧನದಲ್ಲಿದ್ದರು. ಫರೋ ಅರಸ ಅವರಿಗೆ ಬಿಟ್ಟಿ ಕೆಲಸ ಮಾಡಿಸ್ತಾ ಇದ್ದ, ಗುಲಾಮ್ಗಿರಿ ಮಾಡಿಸ್ತಾ ಇದ್ದ, ತೊಂದರೆ ಆಗ್ತಾಯಿತ್ತು, ಅವರ ದುರವಸ್ಥೆ. ನಮ್ಮ ದೇವರು ಒಂದು ವೇಳೆ ಮೋಶೆಗೆ ಹೇಳ್ತಾ ಇದ್ದಾರೆ, ನಾನು ಯಾರು ಗೊತ್ತಾ, ನಾನು ಯಾರಂತ ತೋರಿಸ್ತೀನಿ. ನಿನಗೆ ಮಾತ್ರವಲ್ಲ, ಫರೋ ಅರಸನಿಗೆ, ಜಗತ್ತಿಗೆ ನಾನು ತೋರಿಸ್ತೀನಿ ನಾನು ಯಾರಂತ. ನನ್ನ ಕಣ್ಣಿಗೆ ಯಾವುದು ಮರೆಯಾಗಿಲ್ಲ, ನಾನು ಎಲ್ಲವನ್ನ ಬಲ್ಲಂತ ದೇವರು ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನೋಡು ಮೋಶೆ, ನನಗೆಲ್ಲ ಗೊತ್ತದೆ, ಐ ನೋ ಎವ್ರಿಥಿಂಗ್. ನಾನು ಯಾರು? ಎಲ್ಲವನ್ನು ಬಲ್ಲಂಥವನು. ನಾನು ಯಾರಂತ ನಿಮಗೆ ಗೊತ್ತಿಲ್ಲ,
ಆದರೆ ನಾನು ನಿಮಗೆ ಪ್ರಕಟಪಡಿಸ್ತೇನೆ, ನನ್ನ ಜನರ ದುರವಸ್ಥೆಯನ್ನು ನಾನು ಬಲ್ಲಂದ ದೇವರು. ಇವತ್ತು ಅದೇ ಮಾತನ್ನು ದೇವರು ನಿನಗೆ ಹೇಳ್ತಾ ಇರ್ಬೋದು. ನೀನೊಂದು ವೇಳೆ ಹೇಳ್ತಾ ಇರ್ಬೋದು, ನನ್ನ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗೋದಿಲ್ಲ ಅಂತ ನೀನೊಂದು ವೇಳೆ ನೀನು ಹೇಳ್ತಾ ಇರ್ಬೋದು. ಆದರೆ ನಮ್ಮ ದೇವರು ಹೇಳ್ತಾರೆ, ನಾನು ಯಾರಂತ ನಿನಗೆ ತೋರಿಸ್ತೀನಿ. ಅದರಲ್ಲಿ ಮೊದಲೇ ಒಂದು ಸಂಗತಿ ಏನಂತ ಹೇಳಿದ್ರೆ, ನನಗೆಲ್ಲ ಗೊತ್ತದೆ, ಐ ನೋ ಎವ್ರಿಥಿಂಗ್. ಅದಕ್ಕೆ 139ನೇ ಕೀರ್ತನೆಯಲ್ಲಿ ದಾವಿದ ಹೀಗೆ ಬರೀತಾನೆ, ಏನಂತಂದರೆ, ದೇವರೇ ನಿನಗೆ ತಪ್ಪಿಸ್ಕೊಂಡು ನಾನು ಎಲ್ಲಿಗೆ ಹೋಗಲಿ. ಅವನು ಹೇಳ್ತಾನೆ 139ನೇ ಕೀರ್ತನೆ 1ನೇ ವಚನದಿಂದ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ, ನನ್ನ ಮಾತುಗಳು ನಿನಗೆ ಗೊತ್ತು, ನನ್ನ ಯೋಚನೆಗಳು ಗೊತ್ತು, ನಾನು ಕೂತುಕೊಳ್ಳುವುದು ಗೊತ್ತು. ಯೆಶಾಯ 46:10 ದೇವರ ವಾಕ್ಯ ಹೇಳ್ತಿದೆ, ನಮ್ಮ ದೇವರು ಆದಿಯಲ್ಲಿಯೇ ಅಂತ್ಯವನ್ನು ನುಡಿದಂಥ ದೇವರು. ಇದೇ ಈಗ ನಾನು ಹೇಳಿದಂಥ ಇಬ್ರಿಯರ ಪುಸ್ತಕದಲ್ಲಿ, ಪ್ರಿಯರೇ, ಇನ್ನೊಂದು ಮಾತು ಹೀಗಿದೆ, ಅದು ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಪ್ರಿಯ ಸಹೋದರಿ, ನಾವು ಹೇಳ್ತಾ ಇರುವಂಥ, ಪ್ರಸಂಗಿಸ್ತಾ ಇರುವಂಥ ದೇವರು ಯಾರಂತ ಹೇಳಿದ್ರೆ, ಎಲ್ಲವನ್ನು ಬಲ್ಲಂಥ ದೇವರು. ಇವತ್ತು ದೇವರು ನಿನಗೂ ನನಗೆ ಹೇಳ್ತಾ ಇದ್ದಾರೆ, ನಾನು ಯಾರಂತ ನಿನಗೆ ತೋರಿಸ್ತೀನಿ. ಪ್ರಿಯರೇ, ನಮ್ಮದೆಲ್ಲವನ್ನು ಬಲ್ಲಂಥ ದೇವರು. ಅದಕ್ಕೆ ಪ್ರಕಟಣೆಯಲ್ಲಿ ಸುಂದರವಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪ್ರಕಟಣೆಗಳ ಗ್ರಂಥ 2ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಯಾರು ನಾನು? ಯೆಹೋವ ದೇವರು. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಇವತ್ತು ದೇವರು ನಿನಗೂ ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳನ್ನು ದೇವರು ಬಲ್ಲವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಹೇಳ್ತಾರೆ, ನಿನ್ನ ಪ್ರಯಾಸವನ್ನು ಬಲ್ಲೆನು, ನಿನ್ನ ತಾಳ್ಮೆಯನ್ನು ನಾನು ಬಲ್ಲೆನು. ಸ್ಮೂರ್ಣ ಸಭೆಯವರಿಗೆ ಸ್ವಾಮಿ ಹೀಗೆ ಹೇಳ್ತಾರೆ, ಏನಂದರೆ, ನಿನ್ನ ಸಂಕಟವನ್ನು ಬಲ್ಲೆನು, ನಿನ್ನ ಬಡತನವನ್ನು ಬಲ್ಲೆನು. ಇದು ಯೆಹೋವ ದೇವರು ಹೇಳೋ ಮಾತು. ನಾನು ಯಾರು? ಎಲ್ಲವನ್ನು ಬಲ್ಲಂಥ ದೇವರು. ನಾನು ಯಾರಂತ ನಿಮಗೆ ತೋರಿಸ್ತೀನಿ. ಇವತ್ತು ನಿನಗೂ ನನಗೂ ದೇವರು ತೋರಿಸ್ತಾರೆ. ಏನಂದರೆ, ಅವ್ರು ಹೇಳುವಂಥ ಮೊದಲೇ ಒಂದು ಸಂಗತಿ ಅಂದರೆ, ಐ ನೋ ಎವ್ರಿಥಿಂಗ್, ನನಗೆ ಎಲ್ಲ ಗೊತ್ತದೆ ಅಂತ ದೇವರು ಹೇಳ್ತಾರೆ. ಇದು ಮೊದಲನೇ ಒಂದು ಸಂಗತಿ. ನಮ್ಮ ದೇವರು ಹೇಳುವಂಥ ಸಂಗತಿ ಏನಂದರೆ, ನಾನು ನಿನಗೆ ತೋರಿಸ್ತೀನಿ ನಾನು ಯಾರಂತ. ಎರಡನೇ ಒಂದು ಸಂಗತಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಅದು ವಿಮೋಚನ ಕಾಂಡ 3ನೇ ಅಧ್ಯಾಯ. ವಿಮೋಚನ ಕಾಂಡ 3ನೇ ಅಧ್ಯಾಯ ಹಾಗೂ 19-20ನೇ ವಚನ ಹೀಗೆ ಹೇಳ್ತದೆ, ಐಗುಪ್ತದ ಅರಸನು ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿല്ലെಂದು ತಿಳಿದಿದ್ದೇನೆ. ಆದ ಕಾರಣ ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ನಮ್ಮ ದೇವರು ತನ್ನ ಶಕ್ತಿಯ ಪ್ರದರ್ಶನವನ್ನು ಮಾಡ್ತಾರೆ, ಮಾಡಿಬಿಟ್ಟು ಹೇಳ್ತಾರೆ, ಆಗ ನಿನಗೆ ಗೊತ್ತಾಗ್ತದೆ ನಾನು ಯಾರು ಅಂತ. ಓಕೆ, ನಾವು ಮುಂದೆ ನಾವು ನೋಡಿಕೊಳ್ಳೋಣ. ಅದೇ ವಿಮೋಚನ ಕಾಂಡ 7ನೇ ಅಧ್ಯಾಯ ಮೊದಲಿನಿಂದ 4 ವಚನಗಳು. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ. ನೋಡು, ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ನೀನು ಹೇಳಬೇಕು. ಇಸ್ರಾಯೇಲರು ದೇಶದಿಂದ ಹೊರಟು ಹೋಗುವುದಕ್ಕೆ ಅಪ್ಪಣೆ ಕೊಡಬೇಕೆಂಬುದಾಗಿ ನಿನ್ನ ಅಣ್ಣನಾದ ಆರೋನನೇ ಫರೋಹನ ಮುಂದೆ ಮಾತಾಡಬೇಕು. ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು.
ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶದವರನ್ನು ಬಾಧಿಸಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನು. ನಾನು ಐಗುಪ್ತರಿಗೆ ವಿರೋಧವಾಗಿ ಕೈ ಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲರನ್ನು ಹೊರತಂದಾಗ ನಾನೇ ಯೆಹೋವನೆಂಬುದು ಐಗುಪ್ತರು ತಿಳ್ಕೊಳ್ಳೋರು. ದೇವರು ಒಂದು ರೀತಿಯಿಂದ ಹೇಳ್ತಾ ಇದ್ದಾರೆ, ಮೋಶೆ ಆರೋನ್ರೆ ಭಯ ಪಡಬೇಡ್ರಿ, ಹೋಗಿ ಫರೋ ಅರಸನ ಮುಂದೆ ನಿಂತ್ಕೊಳ್ರಿ. ಓಕೆ, ಅವ್ರಿಗೆ ಹೇಳ್ರಿ ನಾನು ಹೇಳಿದ್ದೇನಂತ. ಅವ್ರು ಬಿಡುವುದಿಲ್ಲ, ಐಗುಪ್ತದ ಅರಸ ನಿಮ್ಮನ್ನು ಬಿಡುವುದಿಲ್ಲ. ಅವನು ಇನ್ನೂ ಹೃದಯವನ್ನು ಕಠಿಣ ಮಾಡ್ಕೊಳ್ತಾನೆ. ಆದರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಐಗುಪ್ತರಿಗೆ ವಿರೋಧವಾಗಿ ಕೈ ಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲರನ್ನು ಹೊರತಂದಾಗ, ಅದಕ್ಕಿಂತ ಮುಂಚೆ ಹೇಳ್ತಾರೆ 4ನೇ ವಚನದಲ್ಲಿ, ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲ, ಆಗ ನಾನು ಐಗುಪ್ತ ದೇಶವರನ್ನು ಬಾಧಿಸಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರು. ದೇವರು ಪ್ರಿಯ ಸಹೋದರಿ, ಅನೇಕ ಹೋರಾಟಗಳು ನಮ್ಮ ಜೀವನದಲ್ಲಿ ಬಂದಾಗ, ಏಕಾಂಗಿ ಆದಾಗ, ನಮ್ಮ ಪರವಾಗಿ ಯಾರೂ ಇಲ್ಲ ಅಂತ ಅನಿಸ್ಕೊಂಡಾಗ, ನಮ್ಮ ಪರವಾಗಿ ಯಾರೂ ಮಾತಾಡ್ತಾ ಇಲ್ಲ, ನಮ್ಮ ಪರವಾಗಿ ನಮ್ಮವರು ಮಾತಾಡಲ್ಲ, ನಮ್ಮ ಸಮಾಜದವರು ಮಾತಾಡಲ್ಲ, ನಮ್ಮ ಕುಟುಂಬದವರು ಮಾತಾಡಲ್ಲ, ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ಸಹ ಎಲ್ಲ ನಮ್ಮ ವಿರುದ್ಧವಾಗಿರುತ್ತೆ. ಆದರೆ ನಮ್ಮ ಪರವಾಗಿ ಯಾರೂ ಇಲ್ಲ ಅಂದ್ಕೊಳ್ಳುವಾಗ ಯೆಹೋವನು ಹೇಳ್ತಾನೆ ಏನಂತ ಹೇಳಿದ್ರೆ, ನಾನು ಯಾರಂತ ತೋರಿಸ್ತೀನಿ. ಮೋಶೆ ಆರೋನರಿಗೆ ದೇವ್ರು ಹೇಳ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, ನೋಡಿ ಹೋಗ್ರಿ ಐಗುಪ್ತ ದೇಶದವರಿಗೆ ಹೋಗಿ ನೀವು ಮಾತಾಡಿ, ಅರಸನಿಗೂ ಐಗುಪ್ತ ದೇಶದವರ ಮಧ್ಯದಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಾನು ಮಾಡ್ತೀನಿ. ಮಾಡಿದ್ರು ದೇವರು. ಮಾಡಿ ಏನು ಮಾಡಿದ್ರು? ನಾನು ಯಾರಂತ ದೇವರು ಅವರಿಗೆ ತೋರಿಸಿಕೊಟ್ರು. ನಿನ್ನ ಪರವಾಗಿ ಸಹೋದರಿ, ನನ್ನ ಪರವಾಗಿ ಯೆಹೋವನು ತಾನು ಯಾರಂತ ತೋರಿಸಿಕೊಡ್ತಾರೆ. ನೀವು ಅನ್ಯಾಯವಾಗಿ ಹಿಂಸೆಗೆ ಒಳಗಾಗಿದ್ದೀರಾ, ತುಂಬ ಹೋರಾಟದಲ್ಲಿದ್ದೀರಾ, ಸಂಕಟದಲ್ಲಿದ್ದೀರಾ, ಜನ ನಿಮ್ಮನ್ನು ಯಾವುದೇ ಕಾರಣ ಇಲ್ಲದೆ ನಿಂದಿಸಿ ನಿಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದಾರಾ, ನಿಮ್ಮದೆಲ್ಲ ಕಿತ್ಕೊಂಡಿದ್ದಾರಾ, ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದಾರಾ, ಅಥವಾ ನಿಮ್ಮನ್ನು ತಿರಸ್ಕಾರ ಮಾಡಿದಾರಾ, ನಮ್ಮ ದೇವರ ಮೊರೆ ಹೊಕ್ಕರೆ ದೇವರು ಹೇಳ್ತಾರೆ, ಅವರಿಗೆ ನಾನು ಯಾರಂತ ತೋರಿಸ್ತೀನಿ. ಅದು ನಮ್ಮ ದೇವರು ಮಾಡುವ ಕೆಲಸ. ಫರೋ ಅರಸನಿಗೂ ಆತನ ಇಸ್ರಾಯೇಲರು ಎಲ್ಲ ಐಗುಪ್ತ ದೇಶದ ಎಲ್ಲ ಜನರ ಮಧ್ಯದಲ್ಲಿ 10 ದೊಡ್ಡ ಕಾರ್ಯಗಳನ್ನು ಮಾಡಿದರು. ಪ್ರಿಯರೇ, ಕೆಂಪು ಸಮುದ್ರ ಈ ಭಾಗ ಮಾಡಿದರು. ಈ ಐಗುಪ್ತ ದೇಶದ ಎಲ್ಲ ಚೊಚ್ಚಲು ಮಕ್ಕಳು ಪ್ರಾಣಿಗಳಲ್ಲಿ ಎಲ್ಲ ಸತ್ತು ಹೋದು. ಇದೆಲ್ಲ ಕಾರ್ಯವನ್ನು ದೇವರು ಯಾಕೆ ಮಾಡ್ತಾ ಇದೆ ಅಂದರೆ, ಐ ವಾಂಟ್ ಟು ಶೋ who am I to the Egyptians. ನಿನ್ನ ಪರವಾಗಿ ಇವತ್ತು ನನ್ನ ಪರವಾಗಿ ದೇವರು ಹೇಳ್ತಾರೆ, ನಾವು ಅವರನ್ನು ನಂಬಿದ್ದೀವಿ, ಅವರ ಮೊರೆ ಹೊಕ್ಕಿದ್ದೀವಿ, ಆದರೆ ಏಕಾಂಗಿ ಆಗಿದ್ದೇವೆ, ನಮ್ಮ ಪರವಾಗಿ ಯಾರೂ ಮಾತಾಡಲ್ಲ, ನಮ್ಮ ಪರವಾಗಿ ಯಾರೂ ನಿಂತ್ಕೊಳ್ಳೋದಿಲ್ಲ ಅಂತ ನಾವು ಹೇಳೋದು ಬೇಡ ಪ್ರಿಯರೇ. ನಮ್ಮ ಪರವಾಗಿ ಇಡೀ ಜಗತ್ತು ನಿಲ್ಲದೇ ಇದ್ರು, ನಮ್ಮ ದೇವರು ಒಬ್ಬರು ನಮ್ಮ ಸಂಗಡ ಇದ್ದರೆ ಸಾಕು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ಅದರಿಂದ ಹಿಂಸೆಗೆ, ಸಂಕಟಕ್ಕೆ, ನೋವಿಗೆ, ಅವಮಾನಕ್ಕೆ, ಅಪಕೀರ್ತಿಗೆ ನೀವು ಗುರಿಯಾಗಿದ್ದೀರಾ, ಎಲ್ಲ ಕಳ್ಕೊಂಡಿದ್ದೀರಾ. ನಿಮ್ಮ ಪರವಾಗಿ ದೇವರು ಹೇಳ್ತಾರೆ, ನಿಮ್ಮ ಪರವಾಗಿ ನಿಂತ್ಕೊಂಡು ದೇವರು ಹೇಳ್ತಾ ಇರೋದು, ಕರ್ತನೆ ಹೇಳ್ತಾ ಇರೋಂಥ, ಯೇಸು ಹೇಳ್ತಾ ಇರೋಂಥ ಮಾತು, ನಾನು ಯಾರಂತ ಅವರಿಗೆ ತೋರಿಸ್ತೇನೆ, ನನ್ನ ಶಕ್ತಿಯ ಪ್ರದರ್ಶನ ನಾನು ಮಾಡ್ತೇನೆ. ಮೊದಲಾಗಿ ಹೇಳ್ತಾರೆ ಏನಂತ ಹೇಳಿದ್ರೆ, ನನಗೆ ಮರೆಯಾದದ್ದು ಒಂದು ಇಲ್ಲ, ನಾನು ಯಾರು, ನಾನು ಎಲ್ಲವನ್ನು ತಿಳ್ಕೊಂಡಿರುವಂಥ ದೇವರು ಅಂತ ಹೇಳ್ತಾರೆ. ಎರಡನೇದಾಗಿ ಅವ್ರು ಹೇಳ್ತಾರೆ ಏನಂದರೆ, ನನ್ನ ಶಕ್ತಿಯ ಪ್ರದರ್ಶನ ನಾನು ಮಾಡ್ತೇನೆ. ಅದರಿಂದ ಧೈರ್ಯದಿಂದ ಇರೋಣ ಸಹೋದರಿ, ನಮಗೊಬ್ಬರು ಇದ್ದಾರೆ, ನಮ್ಮ ಪರವಾಗಿ ಯುದ್ಧ ಮಾಡಲಿಕ್ಕೆ ನಮ್ಮ ಪರವಾಗಿ ದೇವರು ಇದ್ದಾರೆ. ಮೂರನೇ ಒಂದು ಸಂಗತಿಯನ್ನು ನಾವು ಎಜೆಕೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಎಜೆಕೇಲನ ಗ್ರಂಥದಲ್ಲಿ ಹೀಗೆ ನಾವು ನೋಡ್ತಾ ಇದ್ದೇವೆ, ಏನಂತ ಹೇಳಿದ್ರೆ, ಎಜೆಕೇಲನ ಗ್ರಂಥ 24ನೇ ಅಧ್ಯಾಯ, ಅಲ್ಲಿ ದೇವರು ಹೇಳ್ತಾರೆ, ನಾನು ಯಾರಂತ ಅವರಿಗೆ ತೋರಿಸ್ತೀನಿ ಅಂತ. ಹೇಗೆ ತೋರಿಸ್ತಾರೆ? 24ನೇ ಅಧ್ಯಾಯ 21ನೇ ವಚನದಿಂದ ನಾವು ನೋಡ್ತೇವೆ, ಇಸ್ರಾಯೇಲ್ ವಂಶದರಿಗೆ ಹೀಗೆ ಸಾರು, ನಿಮಗೆ ಮುಖ್ಯ ಬಲವು, ನೇತ್ರಾನಂದವು, ಪ್ರಾಣಪ್ರಿಯೋ ಆದ ನನ್ನ ಪವಿತ್ರಾಲಯವನ್ನು ನಾನು ಹೊಲೆ ಮಾಡಿಸುವೆನು.
ನೀವು ಬಿಟ್ಟು ಬಂದಿರುವ ನಿಮ್ಮ ಗಂಡು ಹೆಣ್ಣು ಮಕ್ಕಳು ಖಡ್ಗಕ್ಕೆ ತುತ್ತಾಗುವರು ಎಂಬುದಾಗಿ ಕರ್ತನಾದ ಯೆಹೋವನು ನುಡಿದಿದ್ದಾನೆ. ನಾನು ನುಡಿದಂತೆ ಆಗ ನೀವು ಮಾಡುವಿರಿ. ಅಂದರೆ ಬಟ್ಟೆಯಿಂದ ಬಾಯನ್ನು ಮುಚ್ಚಿಕೊಳ್ಳುವ ಗಾದೆಗೆ ತಿನ್ನದೇ ದುಮಾಲನ್ನು ಸುತ್ತಿಕೊಂಡು ಕೆರಳಗನ್ನು ಮೆಟ್ಟಿಕೊಂಡು ಇರುವಿರಿ. ನೀವು ಗೋಳಾಡುವುದಿಲ್ಲ, ಅಳುವುದಿಲ್ಲ, ನಿಮ್ಮ ಅಧರ್ಮದಿಂದ ಕ್ಷೀಣವಾಗಿ ಹೋಗಿರಿ. ಒಬ್ಬರೆದುರಿಗೊಬ್ಬರು ನರಳುವಿರಿ. ಯೆಹೋವನು ಈ ಮಾತನ್ನು ಕೇಳಿರಿ. ಈ ವಿಷಯದಲ್ಲಿ ಯೆಹೆಜ್ಕೇಲನು ನಿಮಗೆ ಮುಂಗುರುತಾಗಿರುವನು. ಅವನು ನುಡಿದಂತೆ ಎಲ್ಲವನ್ನು ಮಾಡುವಿರಿ. ಅವನು ನುಡಿದಂತೆ ಎಲ್ಲವನ್ನು ಮಾಡಿರಿ. ಇದು ಸಂಭವಿಸುವಾಗ ನಾನೇ ಕರ್ತನಾದ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಪ್ರಿಯ ಸಹೋದರ ಸಹೋದರಿ, ನಮ್ಮ ಪರವಾಗಿ ದೇವರು ಕೇವಲ ನೋಡುವುದು ಮಾತ್ರವಲ್ಲ, ಶಕ್ತಿಯ ಪ್ರದರ್ಶನ ಮಾಡುವುದು ಮಾತ್ರವಲ್ಲ, ನ್ಯಾಯ ತೀರಿಸ್ತಾರೆ. ನ್ಯಾಯಕ್ಕೋಸ್ಕರ ಈ ಲೋಕದಲ್ಲಿ ನಾವು ಹೋಗ್ತೇವೆ. ನೀವೇ ಹೇಳಿ ಸಹೋದರ ಸಹೋದರಿ, ನಿಮಗೆ ಈ ಲೋಕದಲ್ಲಿ ನ್ಯಾಯ ಸಿಗ್ತದಾ? ಸಿಕ್ಕುವುದಿಲ್ಲ. ಆದರೆ ನಮ್ಮ ದೇವರು ನ್ಯಾಯ ತೀರಿಸ್ತಾರೆ. ನಮ್ಮ ಪರವಾಗಿ ನ್ಯಾಯ ತೀರಿಸೋರು ಅನೇಕ ಸಾರಿ ಜನರ ಮುಂದೆ ಹೇಳಿದಾಗ ಅವರು ಸುಳ್ಳಿಗೆ ಬೆಲೆ ಕೊಟ್ಟು ಅದನ್ನೇ ಎತ್ತಿ ಹಿಡಿತಾರೆ. ಆದರೆ ನಮ್ಮ ದೇವರು ಸತ್ಯವುಳ್ಳ ದೇವರು, ನೀತಿ ನ್ಯಾಯವುಳ್ಳ ದೇವರು, ನ್ಯಾಯ ತೀರಿಸ್ತಾರೆ. ಇನ್ನೊಂದು ವಚನ ಯೆಹೆಜ್ಕೇಲನ ಗ್ರಂಥ 26ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ವಚನದಿಂದ, ಯೆಹೋಯಾಕೀನನು ಸೆರೆಯಾದ 11ನೇ ವರ್ಷದಲ್ಲಿ ಒಂದಾನೊಂದು ತಿಂಗಳ ಮೊದಲನೇ ದಿನದಲ್ಲಿ ಯೆಹೋವನು ಈ ವಾಕ್ಯ ನನಗೆ ದಯಪಾಲಿಸಿದನು. ನರಪುತ್ರನೇ, ತೂರು ಯೆರೂಸಲೇಮಿನ ವಿಷಯವಾಗಿ, ಆಹಾ, ಜನಾಂಗಗಳಿಗೆ ಅಡ್ಡಿಯಾಗಿದ್ದ ಬಾಗಿಲು ಮುರಿದು ಹೋಗಿದೆ, ನನ್ನ ಕಡೆಗೆ ತೆರೆದು ಬಿಟ್ಟಿದೆ. ಯೆರೂಸಲೇಮು ಹಾಳಾದ ಕಾರಣ ನಾನು ತುಂಬಿಕೊಳ್ಳುವೆನು ಅಂದುಕೊಂಡದ್ರಿಂದ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ತೂರೇ, ನಿನಗೆ ವಿರುದ್ಧವಾಗಿದ್ದೇನೆ. ಸಮುದ್ರದ ತೆರೆಗಳನ್ನು ಎಬ್ಬಿಸುವಂತೆ ನಾನು ಬಹು ಜನಾಂಗಗಳನ್ನು ನಿನ್ನ ಮೇಲೆ ಎಬ್ಬಿಸುವೆನು. ಅವು ತೂರಿನ ಪೌಳಿಗೋಡೆಯನ್ನು ಉರುಳಿಸಿ ಅದರ ಕೊತ್ತಲಗಳನ್ನು ಕೆಡವಿ ಹಾಕುವು. ನಾನು ಅದರ ಮಣ್ಣನ್ನು ಕೆರೆದು ಅದನ್ನು ಗುಡಿಸಿ ಗಂಡಾಂತರ ಮಾಡುವೆನು. ಅದು ಸಮುದ್ರದ ನಡುವೆ ಬಲೆಗಳ ಹಾಸು ಬಂಡೆ ಆಗುವುದು. ನಾನೇ ಇದನ್ನು ನುಡಿದಿದ್ದೇನೆ ಎಂಬುದಾಗಿ ಕರ್ತನಾದ ಯೆಹೋವನು ಅನ್ನುತ್ತಾನೆ. ಅದು ಜನಾಂಗಗಳಿಗೆ ಸೂರ್ಯ ಆಗುವುದು. ಬಯಲು ಭೂಮಿಯಲ್ಲಿ ಅದರ ಕುಮಾರ್ತೆಯರು ಖಡ್ಗದಿಂದ ಹತರಾಗುವರು. ನಾನೇ ಯೆಹೋವನು ಎಂದು ಎಲ್ಲರಿಗೂ ಗೊತ್ತಾಗುವುದು. ನಾನೇ ಇದನ್ನು ಮಾಡಿದ್ದೇನೆ. ಏನು ಮಾಡಿದ್ದಾರೆ ದೇವರು? ತೂರ್ ಹಾಗೂ ಯೆರೂಸಲೇಮಿಗೆ ದೇವರ ನ್ಯಾಯ ತೀರಿಕೆ ಬರ್ತಾ ಇದೆ. ನೀವು ಮಾಡಿದ್ದನ್ನು ನಾನು ನೋಡಿದ್ದೀನಿ, ಅದಕ್ಕೆ ನಾನು ಪ್ರತಿಫಲ ಕೊಡ್ತೀನಿ. ಪ್ರಿಯ ಸಹೋದರ ಸಹೋದರಿ, ನಮ್ಮ ವಿರುದ್ಧ ಅನೇಕ ಸಂಗತಿಗಳನ್ನ ಮಾಡಿ ಜಗತ್ತಿನ ಮುಂದೆ ಒಳ್ಳೆಯವರಂತ ಅನಿಸ್ಕೊಂಡಿರ್ತಾರೆ, ಸಮಾಜದಲ್ಲಿ ಒಳ್ಳೆಯವರಂತ ಅನಿಸ್ಕೊಂಡಿರ್ತಾರೆ, ಎಲ್ಲರ ಮುಂದೆ ಅವರೇ ಮೇಲು ಅಂತ ಅನಿಸ್ಕೊಂಡಿರ್ತಾರೆ, ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿರ್ತಾರೆ. ಆದರೆ ದೇವ್ರು ಹೇಳ್ತಾರೆ, ನನ್ನ ಪರವಾಗಿ ನಿಂತ್ಕೊಂಡು ನಾನು ಅವರಿಗೆ ತೋರಿಸಿಕೊಡ್ತೀನಿ, ನ್ಯಾಯ ತೀರಿಸಿ ನಾನೇ ಯೆಹೋವನು, ನಾನು ಇಂಥವನೇ ಎಂಬುದಾಗಿ ನಮ್ಮ ದೇವರು, ನಾನು ಯಾರು ಅಂತ ಅವರಿಗೆ ತೋರಿಸಿಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗೂ ಕಡೆದಾಗಿ ಇನ್ನೊಂದು 4 ಸಂಗತಿಗಳನ್ನ ಅದನ್ನು ನೋಡ್ಕೊಳ್ತಾ ಇದ್ದೀವಿ. ಅದರ 3 ಸಂಗತಿಗಳನ್ನ ನೋಡಿಕೊಂಡು 4ನೇ ಒಂದು ಸಂಗತಿ ಬಹಳ ಅದ್ಭುತವಾದಂಥ ಒಂದು ವಚನ. ಇದೇ ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 25ನೇ ವಚನದಿಂದ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಜನಾಂಗಗಳಲ್ಲಿ ಚದುರಿ ಹೋಗಿರುವ ಇಸ್ರಾಯೇಲ್ ವಂಶದವರನ್ನು ನಾನು ಒಟ್ಟುಗೂಡಿಸಿ ಎಲ್ಲ ಜನಾಂಗಗಳ ಕಣ್ಣೆದುರಿಗೆ ನನ್ನ ಗೌರವವನ್ನು ಕಾಪಾಡಿಕೊಂಡ ಮೇಲೆ ಆ ಇಸ್ರಾಯೇಲ್ ವಂಶದವರು ನನ್ನ ಸೇವಕನಾದ ಯಾಕೋಬನಿಗೆ ನಾನು ಅನುಗ್ರಹಿಸಿದ ತಮ್ಮ ಸ್ವದೇಶದಲ್ಲಿ ವಾಸಿಸುವರು. ಪ್ರಿಯ ಸಹೋದರ ಸಹೋದರಿ, 4ನೇದಾಗಿ ದೇವರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿನ್ನನ್ನು ಒಟ್ಟುಗೂಡಿಸ್ತೇನೆ, ನಿನ್ನನ್ನು ತಿರುಗಿ ನಾನು ಕಟ್ತೇನೆ, ನಿನ್ನನ್ನು ಮೇಲೆ ತರ್ತೇನೆ. ಈ ವಾಗ್ದಾನವನ್ನು ದೇವರು ಇಸ್ರಾಯೇಲಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿರ್ಭಯವಾಗಿರುವರು, ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು. ಅವರನ್ನು ಹೀನೋಯಿಸುವ ನೆರೆಹೊರೆಯವರಿಗೆ ನಾನು ದಂಡನೆ ಮಾಡಿದ ಮೇಲೆ ನಾನೇ ತಮ್ಮ ದೇವರಾದ ಯೆಹೋವನು ಎಂದು ಅವರಿಗೆ ನಿಶ್ಚಯವಾಗುವುದು. ನಾನೇ ಈ ಕಾರ್ಯ ಮಾಡಿದ್ದೀನಿ ಅಂತ ಎಲ್ಲ ಜನರಿಗೆ ನಾನು ತೋರಿಸ್ತೀನಿ ಅಂತ ನಮ್ಮ ದೇವರು ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿ, ನಮ್ಮ ದೇವರು ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ದೇವರು ನಮ್ಮನ್ನು ಬಲ್ಲಂತ ದೇವರಾಗಿದ್ದಾರೆ. ನಮ್ಮ ಪ್ರಕೃತಿಯನ್ನು ಬಲ್ಲಂತ ದೇವರು,
ನಮಗಿರುವ ನಮ್ಮ ಬಡತನ, ನಮ್ಮ ಸಂಕಟ, ಪ್ರಯಾಸ. ಆದರೆ ಬಲ್ಲಂತ ದೇವರು ಒಂದು ದಿವಸ ಹೇಳ್ತಾರೆ, ನಾನೇ ಯೆಹೋವನು, ನಾನು ನಿನ್ನ ಪರವಾಗಿ ಇದ್ದಿದ್ದೀನಿ ಅಂತ ನಾನು ಎಲ್ರಿಗೂ ತೋರಿಸಿಕೊಡ್ತೀನಿ. ನಿಮ್ಮನ್ನು ಹೀಯಾಳಿಸಿ ನಿಮ್ಮನ್ನು ಕೆಳಗೆ ಹಾಕಿದವರ ಮುಂದೆ ದೇವರು ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ದೇವರು ತನ್ನ ಶಕ್ತಿಯ ಪ್ರದರ್ಶನ ಮಾಡ್ತಾರೆ. ತನ್ನ ಶಕ್ತಿಯ ಪ್ರದರ್ಶನ ಮಾಡಿ ಜನರಿಗೆ ಹೇಗೆ ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆ ಐಗುಪ್ತ ದೇಶದಲ್ಲಿ ಮಹಾಸೂಚಕ ಕಾರ್ಯಗಳನ್ನು ಮಾಡಿ ದೇವರು ಯಾಕೆ ಮಾಡಿದ್ರಂದರೆ, ನಾನು ಯಾರಂತ ಅವರಿಗೆ ತೋರಿಸ್ತೇನೆ. ಇವತ್ತು ನನ್ನ ಪರವಾಗಿ ಲೋಕಕ್ಕೆ ದೇವರು ತೋರಿಸ್ತಾ ಇದ್ದಾರೆ ನಮ್ಮ ದೇವರು ಯಾರು ಅಂತ. ಆದ್ದರಿಂದ ದೃಢವಾದ ನಂಬಿಕೆಯಿಂದ ಇರೋಣ. ನನ್ನ ದೇವರು ನನ್ನ ಸಂಗಡಿ ಇದ್ದಾರೆ, ನನ್ನ ಪರವಾಗಿ ಯುದ್ಧ ಮಾಡ್ತಾರೆ, ತಾನು ಯಾರು ಅಂತ ಲೋಕಕ್ಕೆ ತೋರಿಸಿಕೊಡ್ತಾರೆ. ನೀತಿ ನ್ಯಾಯ ಈ ಲೋಕದಲ್ಲಿ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಮ್ಮ ಮನೆಯಲ್ಲಿ ಅನೇಕ ಸಾರಿ ಇಲ್ಲ, ನಮ್ಮ ಸಭೆಯಲ್ಲಿಲ್ಲ, ನಮ್ಮ ಸಮಾಜದಲ್ಲಿಲ್ಲ. ಅನೇಕ ಸಾರಿ ಕೋರ್ಟಿಗೆ ಹೋಗ್ತೇವೆ, ನಾವು ಅಲ್ಲಿ ನಮಗೆ ಸಿಕ್ಕುವುದಿಲ್ಲ. ಆದರೆ ನಮ್ಮ ದೇವರು ಹೇಳ್ತಾರೆ, ನಾನು ಎಲ್ಲ ಬಲ್ಲಂತ ದೇವರು, ನಾನು ನ್ಯಾಯವುಳ್ಳ ನ್ಯಾಯಾಧೀಶನು, ನಾನು ನ್ಯಾಯ ತೀರಿಸಿ ಲೋಕಕ್ಕೆ ತೋರಿಸಿಕೊಡ್ತೇನೆ ನಾನು ಎಂಥವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ನೀನು ನಂಬಿದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಕಡೆಯದಾಗಿ ನಾವು ನೋಡ್ತೇವೆ, ನಮ್ಮ ದೇವರು ನಮ್ಮನ್ನು ಕಟ್ತಾರೆ, ತಿರುಗಿ ನಮ್ಮ ಮನೆ ಕಟ್ತಾರೆ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನೆಂಬುದಾಗಿ ಹೇಳಿದೆ ದೇವರು. ಹೀಗೆ ಮಾಡಿದಾಗ ಲೋಕದವರು ಕೇಳ್ತಾರೆ, ಇದು ಹೇಗೆ ಆಯಿತು, ಇವರು ಹೇಗೆ ಮೇಲೆ ಬಂದರು, ಹೇಗೆ ಸಮೃದ್ಧಿ ಆಯಿತು ಅಂತ ಜನರು ಕೇಳುವಾಗ ದೇವರು ಹೇಳ್ತಾರೆ, ನಾನೇ ಮಾಡಿದ್ದು ಅಂತ. ನಮ್ಮ ದೇವರು ನಾನೇ ಮಾಡಿದ್ದು ಅಂತ ಜಗತ್ತಿಗೆ ಸಾರಿ ಹೇಳ್ತಾರೆ. ಪ್ರಿಯರೇ, ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದಾಗ ನನಗೆ ದೇವರು ಎಲ್ಲ ನಾನಾ ಥರದ ಕಷ್ಟಗಳಲ್ಲಿ ಬಿದ್ದಾಗ ನನ್ನನ್ನು ಎತ್ತಿ ದೇವರು ಎಲ್ಲ ಜನರಿಗೆ ತೋರಿಸಿಕೊಟ್ರು. ಏನಂತ ಹೇಳಿದ್ರೆ, ನಾನೇ ಇವನ ಜೀವನವನ್ನು ಕಟ್ಟಿದ್ದೇನೆ. ನಮ್ಮ ಜೀವನವನ್ನು ಕಟ್ಟುವವರು ನಮ್ಮ ದೇವರು ಕಟ್ಟಿ ಲೋಕಕ್ಕೆ ತೋರಿಸ್ತಾರೆ. ನಾವು ಮನೆ ಕಟ್ಟಿಕೊಳ್ಳುವ ಹಾಗೆ, ಮೇಲೆ ಬರುವ ಹಾಗೆ ದೇವರು ಕಾರ್ಯ ಮಾಡಿ ಲೋಕಕ್ಕೆ ತೋರಿಸ್ತಾರೆ, ನಾನೇ ಯೆಹೋವನು, ನಾನೇ ಈ ಕಾರ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ದರಿಂದ ಸಹೋದರ ಸಹೋದರಿ, ಅವರ ಮೇಲೆ ನಂಬಿಕೆ ಇಡೋಣ, ಗಟ್ಟಿಯಾಗಿ ಅವರನ್ನು ಹಿಡ್ಕೊಳ್ಳೋಣ. ಅವರು ಇವತ್ತಿಲ್ಲ ನಾಳೆ ನಿನ್ನ ಪರವಾಗಿ ತಾವು ಯಾರು, ಎಂಥ ಕೆಲಸ ಮಾಡ್ತಾ ಇದ್ದೇನೆ ಅಂತ ಲೋಕಕ್ಕೆ ತೋರಿಸಿಕೊಡ್ತಾರೆ. ಧೈರ್ಯದಿಂದ ಆತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ.